ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಭಿಷೇಕ್ ಬಾರಟಿಕೆ ಮಾತಾಡ್ತಾ ಇದ್ದೀನಿ. ಅಭಿಷೇಕ್ ಟಿಂಬರ್ ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಕೋರ್ತಾ ಇವತ್ತಿನ ದಿನ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ಒಂದು ಮರದ ಒಂದು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಾನು ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದಪ್ಪ ವಿಶೇಷವಾದಂಥ ಮರ ಅಂತಂದರೆ ನೋಡಿ ಸ್ನೇಹಿತರೆ, ಇದು ನೀಲಗಿರಿ ಮರ ಅಂತ ಸ್ನೇಹಿತರೆ. ನೀಲಗಿರಿ ಪ್ಲ್ಯಾಂಟೇಷನ್, ನೀಲಗಿರಿ ಮರದ ಒಂದು ಪ್ಲ್ಯಾಂಟೇಷನ್ ನೋಡಿ ಸ್ನೇಹಿತರೆ, ಅರಣ್ಯ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು. ಈ ಒಂದು ಮರ ನೋಡೋದಕ್ಕೆ ಈ ರೀತಿ ಇರುತ್ತೆ ಸ್ನೇಹಿತರೆ. ಇದರ ಸಿಪ್ಪೆ ಭಾಳ ನೈಸಾಗಿರುತ್ತೆ ನೋಡಿ, ಈ ರೀತಿ ಇಲ್ಲಿ ಮುಟ್ಬೋದು, ನೈಸಾಗಿರುತ್ತೆ. ವರ್ಷಕ್ಕೊಮ್ಮೆ ಈ ರೀತಿ ಚಕ್ಕೆ ಎದ್ದೇಳುತ್ತೆ ಸ್ನೇಹಿತರೆ. ಚಕ್ಕೆ ಇದು ಒಂದು ವರ್ಷಕ್ಕೊಮ್ಮೆ ಈ ರೀತಿ ಚಕ್ಕೆ ಎದ್ದೇಳುತ್ತೆ ನೋಡಿ. ಚಕ್ಕೆ ಒಂದು ಸಲ ರಿಮೂವ್ ಆಗಿಬಿಟ್ರೆ ನೋಡಿ ಒಳಗಡೆ ನೈಸ್ ಇರುತ್ತೆ ಸ್ನೇಹಿತರೆ, ತುಂಬ ನೈಸಾಗಿರ್ತಕ್ಕಂಥ ಮರ. ಹಾಗೆ ನೋಡಿ ಈ ರೀತಿ ಸ್ವಲ್ಪ ವೈಟ್ ಕಲರ್ ಪ್ಯಾಚಸ್ ನೋಡಿ, ಈ ರೀತಿ ಇರುತ್ತೆ ಮರ ಸ್ನೇಹಿತರೆ. ತುಂಬ ಎತ್ತರವಾಗಿ ಬೆಳೆಯುವಂಥ ಮರ ಆಗಿರೋದ್ರಿಂದ ಇದರಲ್ಲಿ ನೀಲಗಿರಿ ಎಣ್ಣೆ ಅಂತ ಒಂದು ಪದಾರ್ಥ, ಅಂದರೆ ನೋವಿನ ಎಣ್ಣೆ, ನೋವಿಗೆ ಬಳಸ್ತಕ್ಕಂಥ ಒಂದು ಎಣ್ಣೆಯಲ್ಲಿ ಈ ಒಂದು ನೀಲಗಿರಿ ಬೀಜದ ಎಣ್ಣೆ ಕೂಡ, ಈ ನೀಲಗಿರಿ ಬೀಜ ಮತ್ತು ಇದರ ಎಲೆಯಿಂದ ಒಂದು ಎಣ್ಣೆಯನ್ನು ಕೂಡ ತೆಗಿತಾರೆ ಸ್ನೇಹಿತರೆ. ನೀಲಗಿರಿ ಎಣ್ಣೆ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ ನೀಲಗಿರಿ ಮರ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀಲಗಿರಿ ಎಲೆಗೂ ಮತ್ತು ಅಕೇಶ ಮರದ ಎಲೆಗೂ ಜಾಸ್ತಿ ವ್ಯತ್ಯಾಸ ಇರಲ್ಲ ಸ್ನೇಹಿತರೆ. ನೋಡಿ ನೀಲಗಿರಿ ಎಲೆನ ನಾನು ನಿಮಗೆ ಬಹಳ ಹತ್ತಿರ ತೋರಿಸ್ತಾ ಇದ್ದೀನಿ. ನೋಡಿ ನೀಲಗಿರಿ ಎಲೆ ನೋಡೋದಕ್ಕೆ ಈ ರೀತಿ ಇರುತ್ತೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಅಕೇಶ ಮರದ ಎಲೆಗೂ ಕೂಡ ಇದಕ್ಕೂ ಕೂಡ ಜಾಸ್ತಿ ವ್ಯತ್ಯಾಸ ಇಲ್ಲ. ಅಕೇಶ ಮರದ ಎಲೆ ಸ್ವಲ್ಪ ಇನ್ನೂ ಹಚ್ಚ ಹಸಿರಾಗಿರುತ್ತೆ, ಇದು ಸ್ವಲ್ಪ ಲೈಟ್ ಕಲರ್ ಗ್ರೀನ್ ಇರುತ್ತೆ ಸ್ನೇಹಿತರೆ. ಆದರೆ ಎಲೆ ಎರಡೂ ಕೂಡ ಚೂಪಾಗಿರುತ್ತೆ, ಈ ರೀತಿ ಇರುತ್ತೆ ನೋಡಿ. ಈ ರೀತಿ ತುಂಬ ಉದ್ದವಾಗಿ ಬೆಳೆಯುವಂಥ ಮರ ಸ್ನೇಹಿತರೆ. ನೋಡಿ ಬುಡದಿಂದ ತೋರಿಸ್ತಾ ಇದ್ದೀನಿ ಮರ, ಬುಡದಿಂದ ತುದಿವರೆಗೂ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದರೂ ಒಂದು 60ರಿಂದ 70 ಅಡಿವರೆಗೂ ಕೂಡ ಬೆಳೆದಿದೆ ಮರ. ಇನ್ನೂ ಕೂಡ ಎತ್ತರವಾಗಿ ಬೆಳೀತಕ್ಕಂಥ ಮರ. ಇದರ ಬ್ರ್ಯಾಂಚಸ್ಗಳು ದಪ್ಪ ಆಗಲ್ಲ ಸ್ನೇಹಿತರೆ, ಅಂದರೆ ರೆಂಬೆ ಕೊಂಬೆಗಳು ಬಹಳ ದಪ್ಪ ಆಗಲ್ಲ. ಇದು ಸಿಂಗಲ್ ಆಗಿ ನೇರವಾಗಿ ಹೋಗ್ತಕ್ಕಂಥ ಬೆಳೀತಕ್ಕಂಥ ಮರ ಸ್ನೇಹಿತರೆ. ರೆಂಬೆ ಕೊಂಬೆಗಳು ಬರ್ತವೆ, ಬಟ್ ಅವು ಮುರಿದು ಬೀಳ್ತವೆ. ಆದರೆ ಮೇನ್ ಸ್ಟಂಪು ಏನಿದೆ, ಬುಡ ಇದೆಯಲ್ಲ, ಇದೇ ನೇರವಾಗಿ ಹೋಗ್ತಕ್ಕಂಥ ಮರ ಸ್ನೇಹಿತರೆ. ಮತ್ತು ಈ ಮರದ ಉಪಯೋಗಗಳೇನಪ್ಪ ಅಂತಂದರೆ, ಈ ಮರದಲ್ಲಿ ನೋಡಿ ಈ ಹಳ್ಳಿ ಮನೆ ಕಡೆ ಅಟ್ಟದ ಮನೆ ಅಂತ ಕಟ್ತಾರೆ. ಅಟ್ಟದ ಮನೆ ಅಥವಾ ತೊಟ್ಟಿ ಮನೆ, ಈ ರೀತಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಜಾಗದಲ್ಲಿ ಈ ಮರದ ತೀರು, ಪಕಾಸು, ಕಂಟಿ, ಜವಿ, ರೀಪರ್ಗಳು ಈ ಥರ ಒಂದು ಬಳಕೆಗೆ ಇದನ್ನು ಉಪಯೋಗ ಮಾಡಲಾಗ್ತದೆ. ಏನಪ್ಪ ಈ ತೀರು, ಪಕಾಸು, ಕಂಟಿ, ಜವಿ ಅಂತಂದರೆ, ಈ ಅಟ್ಟದ ಮನೆ ಮಾಡುವಾಗ ಅಟ್ಟ ಅಂತ ಏನಿರ್ತದೆ ಅದಕ್ಕೆ ಒಂದು ಸ್ಟೇಜ್ ಟೈಪ್ ತಯಾರು ಮಾಡ್ತಾರೆ, ಸ್ಟೇಜ್ ಥರ. ಆ ಸ್ಟೇಜಿಗೆ ಬಳಸ್ತಕ್ಕಂಥ ಮರ ಆಗಿರುತ್ತೆ ಇದು. ಯಾಕಂದರೆ ಈ ಮರಕ್ಕೆ ಸಾಮಾನ್ಯವಾಗಿ ಹುಳ ಬೀಳಲ್ಲ, ಅಂದರೆ ಪೌಡ್ರ್ ಆಗೋದು, ಪಿನ್ ಹೋಲ್ ಬೀಳೋದು ಈ ರೀತಿ ಆಗಲ್ಲ. ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಬಾಗಿಲು, ಚೌಕಟ್ಟು, ಕಿಟಕಿಗಳಿಗೆ ಯಾಕೆ ಬಳಸಲ್ಲ ಅಂತ ಕೇಳ್ಬೋದು ನೀವು. ನೋಡಿ ಸ್ನೇಹಿತರೆ, ಇದು ಆ ರೀತಿ ಸ್ಟ್ರಾಂಗ್ ಅಲ್ಲ ಮರ. ಇದು ಗಟ್ಟಿಯಾದಂಥ ಮರ ಹೌದು, ಆದರೆ ಇದರಲ್ಲಿ ಒಂದು ನಾರಿನಂಶ ಇರ್ತಕ್ಕಂಥದ್ದು ಇರೋದ್ರಿಂದ ಇದನ್ನು ಬಾಗಿಲು, ಕಿಟಕಿ, ಚೌಕಟ್ಟಿಗೆ ಹಾಕಲ್ಲ. ಇದರಲ್ಲಿ ಸಹಜವಾಗಿ ಸ್ವಲ್ಪ ಬೆಂಡ್ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದ್ದೇ ಇರುತ್ತೆ. ಸ್ವಲ್ಪ ಬೆಂಡು, ಸ್ವಲ್ಪ ಒಡೆ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಮರ ಬಾಗಿಲು, ಕಿಟಕಿ, ಚೌಕಟ್ಟಿಗೆ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ. ಆದರೆ ಈ ಮರ ನಿಮಗೆ ಅಟ್ಟದ ಮನೆಗೆ, ತೀರು, ಪಕಾಸು, ಕಂಟಿ, ಜವಿ ಈ ಥರ ಒಂದು ಕೆಲಸಕ್ಕೆ ಬಳಸೋಕ್ಕೆ ತುಂಬ ಸೂಕ್ತವಾದಂಥ ಮರ, ಉಪಯುಕ್ತಕರವಾದಂಥ ಮರ ಮತ್ತು ಬಹಳ ಕಡಿಮೆ ಬಡ್ಜೆಟ್, ಲೋ ಬಡ್ಜೆಟಲ್ಲಿ ಸಿಗ್ತಕ್ಕಂಥ ಮರ. ಈ ಕುರಿ ಶೆಡ್ ಮಾಡ್ತಕ್ಕಂಥವ್ರು ಏನಾದರೂ ಒಂದು ವೇಳೆ ಕುರಿ ಶೆಡ್ಗೆ ಕೆಳಗಡೆ ಈ ಪ್ಲಾಸ್ಟಿಕ್ ಮ್ಯಾಟ್ಗಳು ಹಾಕದೆ ಒಂದು ವೇಳೆ ಮರದ್ದೇ ಹಾಕಬೇಕು ಅಂತ ಯಾರಾದರೂ ಯೋಚನೆ ಮಾಡಿದ್ದಲ್ಲಿ ಈ ಮರದ ಒಂದು ರೀಪರ್ಗಳು ಕೂಡ ನೀವು ಕುರಿ ಶೆಡ್ಡಿಗೆ ಕೆಳಗಡೆ ಫ್ಲೋರಿಂಗ್ ಆಗಿ ಬಳಸ್ಬೋದು ಸ್ನೇಹಿತರೆ. ಅಷ್ಟು ಬೇಗ ಇದು ಹಾಳಾಗತಕ್ಕಂಥ ಮರ ಅಲ್ಲ, ಹುಳ ಬೀಳಲ್ಲ, ತಡ್ಕೊಳುತ್ತೆ, ಸ್ಟ್ರೆಂತ್ ಇರ್ತಕ್ಕಂಥ ಮರ ಸ್ನೇಹಿತರೆ. ಹಾಗೆ
ಇದಕ್ಕೆ ಏನಪ್ಪಾ ಅಂತಂದ್ರೆ ತುಂಬಾ ಹೆಚ್ಚಿನ ನೀರಿನ ಒಂದು ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಮಳೆಗಾಲದಲ್ಲಿ ಇರ್ತಕ್ಕಂಥ ನೀರು, ಮಳೆಗಾಲದಲ್ಲಿ ಏನು ನೀರು ಬರುತ್ತೆ, ಮಳೆ ಬರುತ್ತೆ, ಆ ಮಳೆ ಆಧಾರಿತವಾಗಿ ಬೆಳೆಯುವಂಥ ಮರ. ಯಾರ್ದಾರು ಒಂದು ಖಾಲಿ ಜಾಗ ಇದ್ರೆ ಈ ರೀತಿ ಹಾಕಿ ಪ್ಲಾಂಟೇಶನ್ ನೀವು ಬಿಡ್ಬೋದು ಸ್ನೇಹಿತರೆ. ತನ್ನಂತಾನೇ ಬೆಳ್ಕೊಳ್ಳೋಂಥ ಮರ ಇದು. ಯಾವುದೇ ರೀತಿ ಗೊಬ್ಬರ ಆಗಲಿ ಇನ್ನೊಂದಾಗಲಿ ಕೇಳಲ್ಲ. ಸಾಮಾನ್ಯವಾಗಿ ಯಾರು ಕೂಡ ಇದನ್ನು ಹಾಕಲ್ಲ, ತಮ್ಮ ಹೊಲಗಳಲ್ಲಿ ಯಾವತ್ತೂ ಹಾಕಲ್ಲ. ಯಾಕಂದರೆ